ಇತ್ತೀಚೆಗೆ ಲಂಬ ಉಡಾವಣಾ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವೋಲ್ಫ್ಸರ್ಸೆಮ್ ಅನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ PAM-1 ಯೋಜನೆ ಇಂಟರ್ನೆಟ್ ಸೇವೆಗಳು ವಲಯಕ್ಕೆ ಸಂಬಂಧಿಸಿದೆ. ಇತ್ತೀಚೆಗೆ ಸರ್ಕಾರಿ ದಾಖಲೆಗಳನ್ನು ಸುಲಭವಾಗಿ ಪ್ರವೇಶಿಸಲು ಹರಿಯಾಣ ರಾಜ್ಯ ಸರ್ಕಾರವು AI ಚಾಲಿತ ಚಾಟ್ಬಾಟ್ ಸಾರಥಿ ಅನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಗ್ಲೋಬಲ್ ಆಸ್ಟ್ರೋಮೆಟ್ರಿಕ್ ಇಂಟರ್ಫೆರೋಮೀಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ GAIA ಅನ್ನು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಪ್ರಾರಂಭಿಸಿತು. ವೇಗವಾಗಿ ಕರಗುತ್ತಿರುವುದರಿಂದ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಲೂಯಿಸ್ ಹಿಮನದಿ ಕೀನ್ಯಾ ಪರ್ವತದ ಮೇಲೆ ಇದೆ. ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ 2025ರ 2ನೇ ಆವೃತ್ತಿಯಲ್ಲಿ ಪದಕ ಪಟ್ಟಿಯಲ್ಲಿ ಹರಿಯಾಣ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಇತ್ತೀಚೆಗೆ 59ನೇ ಜ್ಞಾನಪೀಠ ಪ್ರಶಸ್ತಿ ಗೆದ್ದ ವಿನೋದ್ ಕುಮಾರ್ ಶುಕ್ಲಾ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದವರು. ಏಪ್ರಿಲ್ 2025ರಲ್ಲಿ ಭಾರತದೊಂದಿಗೆ AQUIM ಹೆಸರಿನ ಕಡಲ ವ್ಯಾಯಾಮವನ್ನು ತಂಜಾನಿಯಾ ದೇಶವು ಸಹ ಆತಿಥ್ಯ ವಹಿಸುತ್ತಿದೆ. ಇತ್ತೀಚೆಗೆ ಮಾರ್ಚ್ 2025ರಲ್ಲಿ ತೆಲಂಗಾಣ ರಾಜ್ಯ ಸರ್ಕಾರವು ಮಾನವ ಅಂಗಗಳು ಮತ್ತು ಅಂಗಾಂಶಗಳ ಕಸಿ ಕಾಯ್ದೆಯನ್ನು ಅಳವಡಿಸಿಕೊಂಡಿದೆ. ಇತ್ತೀಚೆಗೆ ಬಿಲ್ಲಿ ಜೀನ್ ಕಿಂಗ್ ಕಪ್ ಏಷ್ಯಾ ಓಷಿಯಾನಿಯಾ ಗ್ರೂಪ್ 1 ಟೆನಿಸ್ ಪಂದ್ಯಾವಳಿಯ ಆತಿಥ್ಯ ವಹಿಸಿರುವ ಭಾರತೀಯ ನಗರ ಪುಣೆಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ನೌಕರರ ರಾಜ್ಯ ವಿಮಾ ESI ಯೋಜನೆಯನ್ನು ನೌಕರರ ರಾಜ್ಯ ವಿಮಾ ನಿಗಮ SIC ಸಂಸ್ಥೆ ನಿರ್ವಹಿಸುತ್ತದೆ. ಇತ್ತೀಚೆಗೆ ಬಾಲ್ಪನ್ ಕಿ ಕವಿತಾ ಉಪಕ್ರಮವನ್ನು ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದೆ. 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸುನಿಲ್ ಕುಮಾರ್ ಕಂಚಿನ ಪದಕವನ್ನು ಗೆದ್ದರು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ನೊಂದಿಗೆ ಭಾರತದ ಸಾಮಾಜಿಕ ಸಂರಕ್ಷಣಾ ದತ್ತಾಂಶ ಸಂಗ್ರಹಣಾ ವ್ಯಾಯಾಮವನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಪ್ರಾರಂಭಿಸಿದೆ. ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಡಿಜಿಟಲ್ ಬೆಳೆ ಸಮೀಕ್ಷೆ DETS ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ GSAT-18 ಸಂವಹನ ರೀತಿಯ ಉಪಗ್ರಹ ಆಗಿದೆ.